ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ದೇವರೆಲ್ಲರನ್ನು ಆಶೀರ್ವದಿಸಿ ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಈ ಮುಂಜಾನೆ ವೇಳೆ ನಾವು ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 32ನೇ ಅಧ್ಯಾಯ 10ನೇ ವಾಕ್ಯ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವು, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಆಮೇನ್. ಪ್ರಿಯ ದೇವರ ಮಕ್ಕಳ, ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ದಾವೀದನು ಬರೆದಿರುವಂಥ ಒಂದು ವಾಕ್ಯವಾಗಿದೆ. ಈ ಒಂದು ಕೀರ್ತನೆ, ಈ ಒಂದು ಅಧ್ಯಾಯ ದಾವೀದನು ಬರೆದಿದ್ದು ಯಾವ ಸಂದರ್ಭದಲ್ಲಿ ಅಂತ ಹೇಳೋದಾದರೆ, ಅವನು ಒಬ್ಬಂಟಿಗನಿರ್ಬೇಕಾದ್ರೆ ಮಾಡಿ ಮೇಲೆ ನಿಂತಿರುವಂಥ ಸಂದರ್ಭದಲ್ಲಿ ಒಂದು ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ಊರಿನ ಹೆಂಡತಿ ನೋಡಿ ಮೋಹಿಸಿ ತಪ್ಪು ಮಾಡ್ದ. ಆದರೆ ನಾತಾನಂತ ಪ್ರವಾದಿ ಬಂದು ಅವನ ತಪ್ಪನ್ನು ತಿಳಿಸಿ ಹೇಳಿದರು. ಉದಾಹರಣೆಗೆ ಪ್ರಿಯ ದೇವರ ಮಕ್ಕಳೇ, ಅವತ್ತು ತಪ್ಪು ಮಾಡ್ದ ಅಂತ ದೇವರು ಶಿಕ್ಷಿಸಿದರೆ ಇಸ್ರೇಲ್ ದೇಶ ಅರಸನಾಗಿ ಅವನು ಅಷ್ಟು ಆಳ್ವಿಕೆ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಯಾಕಂದರೆ ದೇವರು ಕ್ಷಮಿಸುವ ದೇವರು, ಕನಿಕರುಳ್ಳ ದೇವರು. ಆ ದಿನ ನಾತಾನ ಪ್ರವಾದಿ ಬಂದು ಹೇಳಿದಾಗ ಅವನು ಆ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಕ್ಷಮಾಪಣೆ ಬೇಡಿ ಅವನ ತಪ್ಪುಗಳನ್ನು ಒಪ್ಪಿಕೊಂಡ. ಅದಕ್ಕೆ ದೇವ್ರ ವಾಕ್ಯ ಯಾವ ರೀತಿ ಬರಲ್ಪಡೆ, ದೇವರ ಸನ್ನಿಧಿ ತನ್ನ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಆರಕೆ ಮಾಡಿ ಬಿಟ್ಟು ಬಿಡೋನಿಗೆ ಕ್ಷಮಾಪಣೆ ಉಂಟು. ಅವನು ದೇವರಲ್ಲಿ ಭರವಸೆ ಇಟ್ಟ ಕಾರಣ ದೇವರ ಕೃಪೆ ಅವನ ಮೇಲೆ ಬಂದು ಅವನು ಎಂಥ ತಪ್ಪು ಮಾಡಿದ್ರು ಸಹ ದೇವರು ಅದನ್ನು ಕ್ಷಮಿಸಿದ್ರು. ಆದರೆ ಪ್ರಿಯ ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ನೀನು ಒಬ್ಬಂಟಿಗರಿರ್ಬೇಕಾರೆ ಅಥವಾ ನೀನು ಸಿಂಗಲ್ ಆಗಿರ್ಬೇಕಾರೆ ಅಥವಾ ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ತಪ್ಪು ನಿನ್ನ ಮನಸ್ಸಿಗೆ ಕಂಡು ಬಂದಿರ್ಬೋದು. ಅದು ನಿನ್ನ ಮನಸ್ಸು ಚುಚ್ಚುತ್ತಾ ಇರ್ಬೋದು, ನಾನು ಇದು ತಪ್ಪು ಮಾಡಿದೆ, ನಾನು ಇದು ವಿಷಯದಲ್ಲಿ ಒಂದು ತಪ್ಪಾಗಿದೆ ಅಂತ. ಆದರೆ ಈ ಮುಂಜಾನೆ ವೇಳೆಯಲ್ಲಿ ತಂದೆಯ ದೇವರು ನಿನಗೆ ಹೇಳ್ತಿರೋದು, ಯೆಹೋವನಲ್ಲಿ ನೀನು ಭರವಸೆ ಇಟ್ಟಿರುವುದೇ ಆದರೆ ಆತನ ಕೃಪೆ ನಿನ್ನ ಮೇಲೆ ಬಂದಿರುವುದು. ಈ ದಿನ ನಿನ್ನ ತಪ್ಪುಗಳನ್ನು ಆತ ಆಡಿ ಕ್ಷಮಿಸಿದ್ದಾನೆ. ಈ ದಿನದಲ್ಲಿ ಪ್ರಿಯ ದೇವರ ಮಗು, ನಿನ್ನ ಪಾಪಗಳು ಹೆಂಗೆ ಇರ್ಬೋದು, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೆ ಹಿಮದಂತೆ ಬೆಳ್ಳಗೆ ಮಾಡುತ್ತದೆ ನಿನ್ನ ವಾಕ್ಯ ಬರಲ್ಪಡಿದೆ. ಹೌದು ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆ ನೀನು ನಾನು ತಪ್ಪು ಮಾಡಿದ್ದೇನೆ ಅಂತ ನಾನು ಕೊರ್ಕೊಂಡು ಕೂತ್ಕೊಂಡಿದ್ರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ದೇವ್ರ ವಾಕ್ಯ ಅಂತ, ನಿನ್ನ ಚಿಂತಾ ಭಾರವಿಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸು ಚಿಂತಿಸುತ್ತೇನೆ ಅಂತ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನ ತಪ್ಪು ಪಾಪಗಳು ಏನೇ ಇರ್ಬೋದು, ಈ ಮುಂಜಾನೆ ವೇಳೆ ನೀನು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಬಿಡು. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ಇಂಥ ತಪ್ಪು ನಾನು ಮಾಡಲ್ಲ, ಬಿಟ್ಬಿಡ್ತೀನಿ ಅಂತ. ಆದರೆ ಒಂದು 2 ದಿವಸ ಸ್ವಲ್ಪ ದಿವಸ ಮತ್ತೆ ಅದನ್ನೇ ಮಾಡ್ತಾರೆ. ನಾಯಿ ಕಕ್ಕಿದ್ದನ್ನು ಮತ್ತೆ ನೆಕ್ಕುವ ಪ್ರಕಾರ ಮಾಡ್ತಾರೆ. ಉದಾಹರಣೆಗೆ ಅನೇಕ ಜನರು ನಾನು ದೇವ್ರ ಸರಿ ಬಂದೆ ಒಂದು ಕೆಟ್ಟ ಅಭ್ಯಾಸ, ಬೀಡಿ ಅಥವಾ ಸಿಗರೇಟ್ ಹೊಡೆದು ಬಿಟ್ಬಿಡ್ತೀನಿ ಅಂತಾರೆ. ಆದರೆ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಮತ್ತೆ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ, ಯಾರೂ ನೋಡ್ತಿಲ್ಲಲ್ವ ಅಂದ್ಬಿಟ್ಟು ಪಾಪ ಮಾಡೋಕ್ಕೆ ಹೋಗ್ತಾರೆ. ಪ್ರಿಯ ದೇವ್ರ ಮಗುವೆ, ಮನುಷ್ಯರ ಕಣ್ಣಿಗೆ ನಾವು ಮಣ್ಣೆರ್ಚ್ಬೋದು, ಆದರೆ ನನ್ನ ತಂದೆಯ ದೇವರು ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಸಹ ನಮ್ಮೊಬ್ಬೊಬ್ಬರು ನೋಡುವಾತನಾಗಿದ್ದಾನೆ. ನಾವು ದೇವರ ದೃಷ್ಟಿಯಲ್ಲಿ ತಪ್ಪಿಗಸ್ತರಾಗಬಾರ್ದು. ಯಾಕಂದರೆ ಮನುಷ್ಯರು ನಮ್ಮ ಮುಖ ನೋಡ್ಬೋದು, ಆದರೆ ಪ್ರಿಯ ದೇವರ ಮಗು, ನಿನ್ನ ಹೃದಯದ ಅಂತರಾಳದ ವೇದನೆ, ನಿನ್ನ ಹೃದಯದ ಜ್ಞಾನ, ನಿನ್ನ ಹೃದಯದ ಚಿಂತೆ ಏನು ಅಂತ ಪ್ರತಿಯೊಂದು ತಿಳಿದಿರುವ ನನ್ನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ದುಷ್ಟರಿಗೆ ಅನೇಕ ಕಷ್ಟಗಳಾಗ್ತವೆ. ದುಷ್ಟರು ಎಷ್ಟೇ ಕಷ್ಟ ಬಂದರೂ ಸಹ, ಅವರು ಎಷ್ಟೇ ಏನಾದರೂ ಸಹ ಅವ್ರ ಕಷ್ಟಗಳು ಎಲ್ಲ ಉಂಟಾಗುತ್ತೆ. ಆದರೆ ನೀನು ಪ್ರಿಯ ದೇವರ ಮಗುವೆ, ನೀನು ತಂದೆಯ ದೇವರ ಮಗಳಾಗಿದ್ಯಾ. ಅದಕ್ಕಾಗಿ ನಾನು ತಂದೆಯ ದೇವರು ಹೇಳ್ತಾರೆ, ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಈ ಲೋಕದ ಜೀವಿಸುವ ಅನೇಕ ಜನಗಳಿಗೆ, ಒಂದು ದೇವರನ್ನ ತಿಳಿಯದೇ ಇರುವಂಥ ಜನಗಳಿಗೆ ಈ ಲೋಕ ಮಾತ್ರ. ಆದರೆ ನಾವು ನೀನು ಈ ನಿಜವಾದ ದೇವರು ಯಾರು ತಿಳ್ಕೊಂಡ್ರು ಅಂತ ನಿನಗೆ ಒಂದು ಮುಂದೆ ಒಂದು ದೊಡ್ಡ ಲೋಕ ನಮಗುಂಟು. ಈ ಲೋಕದಲ್ಲಿ ಮಾತ್ರವಲ್ಲ, ಬರುವಂಥ ಪರಲೋಕದಲ್ಲೂ ಸಹ ನಮಗೊಂದು ಸ್ಥಾನ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಆ ಒಂದು ಸ್ಥಾನಕ್ಕೆ ಹೋಗಲ್ಪಡಬೇಕು ಅಂದರೆ, ಆ ಒಂದು ಸ್ಥಾನಕ್ಕೆ ನಾವು ಎತ್ತಲ್ಪಡಬೇಕು ಅಂದರೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ತಪ್ಪು ಪಾಪ ಕಂಡು ಬಂದಿರುವುದೇ ಆದರೆ ಈ ಮುಂಜಾನೆ ನಾವು ದೇವರ ಸಲ ಒಪ್ಪಿಸಿಕೊಡೋಣ. ನೀನು ಒಪ್ಪಿಸಿಕೊಡುವುದೇ ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಎಸ್, ನೀನು ಒಪ್ಪಿಸಿಕೊಡಿ. ಮುಂಜಾನೆ ವೇಳೆ ನೀನು ಒಪ್ಪಿಸಿಕೊಡುವ ನಿನ್ನ ಪಾಪಗಳು ಏನ್ಗೆ ಇರ್ಬೋದು, ಅವೆಲ್ಲವನ್ನು ದೇವರು ನಿನ್ನ ಪಾಪಗಳನ್ನು ಅಳಿಸಾಕಿ ಆತನ ಮಗಳಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವರ ಮಗುವೆ, ದುಷ್ಟರಿಗೆ ಅನೇಕ ನಷ್ಟಗಳು ಉಂಟಾಗುತ್ತದೆ. ಆದರೆ ದೇವರಲ್ಲಿ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆ ಎಂದೆಂದಿಗೂ ಆವರಿಸಿಕೊಳ್ಳೋದು. ಈ ವಾಕ್ಯದ ಮುಖಾಂತರ ನಿಮ್ಮೆಬ್ಬೊಬ್ಬರನ್ನು ಬಲಪಡಿಸಿ ದೇವರು ನಡೆಸಲಿ. ಎಲ್ಲದ ಪಾಪದ ಅರಿವು ಏನೇ ಇದ್ದರೂ ಅವೆಲ್ಲವನ್ನು ದೇವ್ರ ಸಹ ಒಪ್ಪಿಸಿಕೊಡಿ. ದೇವರು ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ವಿಮೋಚಿಸಿ, ನಿಮ್ಮನ್ನು ಆಶೀರ್ವದಿಸಿ ನಡೆಸುವಂತನಾಗಿದ್ದಾನೆ. ಆಮೇನ್. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.